ಅವರಿಬ್ಬರ ಪ್ರೀತಿಗೆ ಹೆಣ್ಣಿನ ಮನೆಯವರು ಒಪ್ಪಿರಲಿಲ್ಲ. ಹೀಗಾಗಿ ಹೆತ್ತವರ ಹಠಕ್ಕೆ ಮಣಿದು ಹುಡುಗಿ ಬೇರೊಬ್ಬನ ಜೊತೆ ಮದುವೆಯಾಗಿದ್ಲು. ಇದರಿಂದ ಸಿಟ್ಟಿಗೆದ್ದ ಪ್ರಿಯಕರ ಕಳಿಸಬಾರದ ವಿಡಿಯೋ ಕಳಿಸಿ ಹೆಣ್ಮಗಳ ಸಂಸಾರವನ್ನೇ ಬೀದಿಗೆ ತಂದಿದ್ದಾನೆ. ಇವನು ಹೊಡೆಯೋ ಡೈಲಾಗ್ಗೂ ಇವನು ಮಾಡಿರೋ ಮನೆಹಾಳು ಕೆಲಸಕ್ಕೂ ಸರಿಯಾಗಿ ಸೂಟ್ ಆಗ್ತಿದೆ ಬಿಡಿ. ಯಾಕಂದ್ರೆ ಗಂಡು ಮಕ್ಕಳಿಗೆ ಹೃದಯ ಇಲ್ವಾ, ಗಂಡು ಮಕ್ಕಳಿಗೆ ನೋವಾಗಲ್ವಾ ಅಂತ ಡೈಲಾಗ್ ಹೊಡಿತಿದ್ದವ ಹೆಣ್ಮಗಳೊಬ್ಬಳ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾನೆ. ತನ್ನ ಜೊತೆಗಿದ್ದವಳು ಇನ್ನೊಬ್ಬನ ಬಾಳ ಸಂಗಾತಿ ಆದ್ಲು ಅಂತ ಸಂಸಾರವನ್ನೇ ಸರ್ವನಾಶ ಮಾಡಿದ್ದಾನೆ. ಲಿವ್ ಇನ್ ಸಂಬಂಧದಲ್ಲಿದ್ದಾಗಿನ ವಿಡಿಯೋ ಇಟ್ಕೊಂಡು ಹೆಣ್ಮಗಳ ಬದುಕನ್ನೇ ಬರ್ಬಾದ್ ಮಾಡಿದ್ದಾನೆ ಅಂತ ಮಾಜಿ ಪ್ರಿಯಕರನ ಮನೆ ಮುಂದೆ ಪ್ರತಿಭಟನೆಗೆ ಕೂತಿದ್ದಾಳೆ. ಮಗಳ ಪ್ರೇಮ ಪುರಾಣ, ಹೆತ್ತವರ ಆಕ್ರಂದನ. ವಿಡಿಯೋ ಕಳಿಸಿದ ಪ್ರಿಯಕರ ಕೈಕೊಟ್ಟ ಗಂಡ. ಈತನ ಹೆಸರು ಅಂಬರೀಶ್ ಅಂತ, ಚಿಂತಾಮಣಿ ತಾಲೂಕಿನ ಪಲಚೇರ್ಲು ನಿವಾಸಿ. ಈಕೆ ಹೆಸರು ಪ್ರೇಮಾ ಅಂತ, ಕೆಂಪನಹಳ್ಳಿ ನಿವಾಸಿ. ಇಬ್ರೂ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದವರು, ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ರು. ಹೀಗಾಗಿಯೇ ಕೈ ಹಿಡ್ಕೊಂಡು ಮರ ಸುತ್ತಾಡ್ತಿದ್ರು. ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ. ಅನ್ಯಜಾತಿ ಯುವಕನ ಜೊತೆ ಮಗಳ ಮದುವೆ ಮಾಡಿಸಲ್ಲ ಅಂತ ಸಿಟ್ಟಿಗೆದ್ದಿದ್ದಾರೆ. ಕೊನೆಗೆ ಮಧು ಅನ್ನೋ ವರನನ್ನ ಹುಡುಕಿ ತಮ್ಮ ಮಗಳಿಗೆ ಮದುವೆಯನ್ನೂ ಮಾಡಿದ್ರು. ಈ ಕಡೆ ಪ್ರೇಮ ಹಸೆಮಣೆ ಏರ್ತಿದ್ದಂತೆ ಆ ಕಡೆ ಅಂಬರೀಶ್ ಮಂಕಾಗಿ ಹೋಗಿದ್ದ. ತಾನು ಪ್ರೀತಿಸಿದ ಹುಡುಗಿ ಇನ್ನೊಬ್ಬನ ಪಾಲಾದ್ಲು ಅನ್ನೋ ನೋವಲ್ಲೇ ದಿನ ದೂಡ್ತಿದ್ದ. ಕೊನೆಗೆ ಪ್ರೇಯಸಿ ವಿರುದ್ಧ ಸಿಟ್ಟಿಗೆದ್ದವ ತಮ್ಮ ಖಾಸಗಿ ಕ್ಷಣದ ಫೋಟೋ ವಿಡಿಯೋಗಳನ್ನ ಪ್ರೇಮ ಗಂಡನಿಗೆ ಕಳಿಸಿದ್ದಾನೆ. ಯಾವಾಗ ಪತ್ನಿಯ ಪ್ರೇಮ ಪುರಾಣ ಗೊತ್ತಾಯ್ತೋ ನನಗೆ ನಿನ್ನ ಸಹವಾಸವೇ ಬೇಡ ಅಂತ ದೂರ ಮಾಡಿದ್ದಾನಂತೆ. ಹೀಗಾಗಿ ಗಂಡನಿಂದ ದೂರಾದ ಹೆಣ್ಮಗಳು ಬೀದಿಗೆ ಬೀಳುವಂತಾಗಿದೆ. ದಿಕ್ಕು ಕಾಣದಂತಾದ ಪ್ರೇಮ ಅಂಬರೀಶ್ ಮನೆ ಮುಂದೆ ಧರಣಿ ಕೂತಿದ್ದಾಳೆ. ಹಂಗೆ ಪಲ್ಚೇರ್ಲಲ್ಲಿ ಅಂಬರೀಶ್ ಅನ್ನೋ ಹುಡುಗನ ಲವ್ ಮಾಡಿದ್ರು. ವಿಡಿಯೋ ಫೋಟೋ ತಕ್ಕೊಂಡು ಅವ್ನು ಇಟ್ಕೊಂಡಿದ್ನಂತೆ. ಇವಳು ಮದುವೆ ಮಾಡ್ಕೊ ಅಂತ ಹೇಳಿದ್ದಕ್ಕೆ, ಇಲ್ಲ ನಿನ್ಗೆ ಬೇರೆ ಕ್ಯಾಸ್ಟ್, ನನ್ಗೆ ಬೇರೆ ಕ್ಯಾಸ್ಟ್, ಮದುವೆ ಮಾಡ್ಕೊಳ್ಳಲ್ಲ ನಾನು ಅಂತ ಹೇಳಿದ್ನಂತೆ. ನಾವು ಯಾರು ಹುಡುಗ ಬಂದರು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿದ್ವಿ. ಹುಡುಗನಿಗೆ ಮೆಸೇಜು, ಫೋಟೋ, ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ ಅಲ್ಲೂ ಅವ್ರಿಗೆ ಬಾಳಿ ಇಲ್ದಿರ ಮಾಡಾಕಿದ್ದಾನೆ. ಅವ್ರು ತಾಳಿ ಕಿತ್ಕೊಂಡು ಆಚೆ ಹಾಕಿದ್ದಾರೆ. ಅವಳು ಬಂದು 1 ತಿಂಗಳಾಯಿತು. ಒಟ್ನಲ್ಲಿ ತಾನು ಪ್ರೀತಿಸಿದ ಹುಡುಗಿ ತನಗೆ ಸಿಗಲಿಲ್ಲ ಅಂತ ಆಕೆ ಬಾಳನ್ನೇ ಸರ್ವನಾಶ ಮಾಡಿದ್ದಾನೆ. ಇತ್ತ ಗಂಡನೂ ಇಲ್ಲ, ಪ್ರೀತಿಸಿದವನೂ ಇಲ್ಲದೆ ಪ್ರೇಮ ಬದುಕು ಬೀದಿಗೆ ಬಿದ್ದಿದೆ. ದತ್ತಾತ್ರೇಯಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.